ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರಕ್ಕೆ ಈಗ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಯಾವಾಗ? ನಾನು ಕೂಡ ಇವತ್ತು ಬೆಳಿಗ್ಗೆ ಸರ್, ನಾನು ಕೂಡ ಸಿಎಂ ಆಕಾಂಕ್ಷಿ ಅದೇನಿ. 2013 ಆಗಬೇಕಿತ್ತು, ಯಾವುದೋ ಕಾರಣಗಳಿಂದ ಆಗಿಲ್ಲ. ಖರೆ ಅಂತದೊಂದು ಅವಕಾಶ ಬಂದ್ರೆ ನಾನು ಆಗ್ತೀನಿ. ಅದರಲ್ಲಿ ತಪ್ಪಿದ್ದಾರೆ, ಏನು ಅಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರು ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC/ST ಮೈನಾರಿಟಿ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವ್ರಿಗೆ ಪ್ರಾತಿನಿಧ್ಯ ಸಿಗಬೇಕಂತ ಭಾಳ ದಿನಗಳಿಂದ ಆಸೆ ಇದೆ. ಇನ್ನೊಂದು ಮಾತು ಹೇಳಿದೆ ಸರ್, ನಾ 2013-14 ಕೆಲಸ ಮಾಡಿದ್ವಿ ಅಧ್ಯಕ್ಷ. ಕರೆಕ್ಟ್. ಜೊತೆಗೆ ನಾ ಎಲ್ಲೂ ಕೂಡ ಅಧಿಕಾರ ಏನು ನಾನು CM ನಾನಾ ಕೆಲಸ ಮಾಡಿದ್ರೆ ನಾನೇ ಸರ್ಕಾರ ತಂದಿನಿ ಅಂತ ಹೇಳಿಲ್ಲಪ್ಪ ಅನ್ನೋ ಮಾತನ್ನು ಕೂಡ ಹೇಳಿದೆ. ಕರೆಕ್ಟು. ಈ ಪಕ್ಷ ಬರಲಿಕ್ಕೆ ಭಾಳಷ್ಟು ಜನ ಪರೋಕ್ಷವಾಗಿ ದುಡಿದಿದ್ದಾರೆ. ಇದು ಹೆಂಗಾಗಿದೆ ಅಂದರೆ, ಉದಾಹರಣೆ 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ, ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ಬರೆದ್ವಿ, ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ದರು, ಅವ್ರ ಹೆಸರು ಬರ್ದಿಲ್ಲ. ಇದು ಹಂಗೆ ಇದು ಇನ್ನೋದಾರೆ, ಇನ್ನೂ ಭಾಳಷ್ಟು ಜನ ಅದಾರೆ. ತೇನ್ ಸಿಂಗ್ನ ಹೆಸರು ಮಾತ್ರ ಬತ್ತು, ಹಿಮಾಲಯ ಪರ್ವತ ಏನತ್ತ. ಅವನ ಜೋಡಿ ಇದ್ದ, ಟೆಂಟ್ ಹೊರವ, ಚಹಾ ಮಾಡವ, ಅಡುಗೆ ಮಾಡೋರು ಎಲ್ಲರೂ ಇದ್ದರು. ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು, ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಅಂತ ಕೊಡುಗಿದೆ. ಬರಲಿಕ್ಕೆ ಅವ್ರದ್ದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಈ ಥರ ಎಲ್ಲ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಭಾಳ